ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಂಡೇ ಅಂತ ಹೇಳ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಹಂಗಾಗಿ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಘಾಟಿಗೆ ಹೋಗೋಣ, ಗಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಹುಡುಗರೆಲ್ಲ ಎಂಜಾಯ್ ಮಾಡಿಕೊಂಡು ಸುತ್ತು ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಅಲ್ವಾ, ಹಂಗಾಗಿ ನಮ್ಮ RCB ಫ್ಯಾನ್ಸು ಆಲ್ರೆಡಿ ರಚ್ಗೆದ್ದು ಬಿಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸ್ಕೊಂಡು ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ಹಂಗೆ ಹೊರಟ್ವಿ. ಇನ್ನು ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಇವಾಗ ತಾನೇ ಸೆಲೆಕ್ಷನ್ಸ್ ನಡೆದಿದ್ದಾವೆ. ಅಷ್ಟರಲ್ಲೇ ನಮ್ಮ RCB ಫ್ಯಾನ್ಸ್ ಅವಾಗಲೇ ಬಾವುಟ ಹಾರಿಸಿದ್ದಾರೆ. ಲಾಸ್ಟ್ ಟೈಮ್ ನಮ್ಮ RCB ಗೆದ್ದಿರೋದಕ್ಕೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ, RCB ಟೀಮ್ಗೂ ಒಳ್ಳೇದಾಗಲಿ ಅಂತೇಳಿ ನಮ್ಮ ಘಾಟಿ ಕಡೆ ಪಯಣ ಸ್ಟಾರ್ಟ್ ಆದ್ವಿ. ಸುತ್ತು ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ಘಾಟಿ ದೇವಸ್ಥಾನಕ್ಕೆ ಹೋಗಿ ಫುಲ್ ಓಡಾಡಿಕೊಂಡು ಸಂಡೇ ಅಂತೇಳಿ ಓಡಾಡ್ಕೊಂಡು ಬಂದ್ವಿ. ವಾರಕ್ಕೊಂದಿನ ಟ್ರಿಪ್ ಹೋಗೋದೇನೋ ಒಂಥರ ಖುಷಿ ಸಿಗುತ್ತೆ. ಏಕೆಂದರೆ ವಾರ ಫುಲ್ಲು ಕೆಲಸ ಮಾಡಿ ಒಂದಿನ ಖುಷಿಯಾಗೆಲ್ಲ ಹೊರಗಡೆ ಹೋದರೆ ಇರೋ ಟೆನ್ಷನ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ನೆಮ್ಮದಿಯಾಗಿ ಬರ್ತೀವಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದೆಲ್ಲ ಕರ್ಕೊಂಡೋದ್ರು ಹುಡುಗರು. ಫುಲ್ಲು ನೀರಿತ್ತು, ಓಡಾಡಿಕೊಂಡು ನೀರೆಲ್ಲ ನೋಡಿಕೊಂಡು ಕೆರೆಯಲ್ಲಿ ತುಂಬಿತ್ತು, ಓಡಾಡ್ಕೊಂಡು ಹಂಗೆ ಖುಷಿಯಾಗಿ ಎಷ್ಟೇ ಕಷ್ಟಪಟ್ಟರು ಬೆಳಗ್ಗೆ ಸಂಜೆ ತನಕ ವಾರ ಫುಲ್ಲು ಕಷ್ಟಪಟ್ಟು ವೀಕೆಂಡಲ್ಲೆಲ್ಲಾದ್ರೂ ಹೊರಗಡೆ ಹೋದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯನು 9 to 5 ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡಿ ಟೆನ್ಷನಲ್ಲಿ ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಬೈದರು, ಬಾಸ್ ಬೈದರು, ಇನ್ನೊಬ್ಬರು ಮತ್ತೊಬ್ಬರು ಅಂತ ಇರುತ್ತೆ, ಫ್ಯಾಮಿಲಿ ಟೆನ್ಷನ್ಸು. ಬಟ್ ಹೊರಗಡೆ ಹೋದಾಗ ಏನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ರೂಮಲ್ಲಿ ಇದ್ದು ಬೋರ್ ಆಗೋದಕ್ಕೆ ಹೊರಗಡೆ ಹೋದ್ವಿ. ಚೆನ್ನಾಗಿತ್ತು ಒನ್ ಡೇ. ಅದು ಒನ್ ಡೇನೂ ಹೋಗಿಲ್ಲ. ಹೋಗಿದ ತಕ್ಷಣ ಮತ್ತೆ ಇನ್ನೊಂದು ಯಾವುದೋ ಒಂದು ಫೋನ್ ಬಂತು, ಹೊರಗಡೆ ಕೆಲಸ ಬಂದಿದೆ ಅಂತ ಹೇಳಿ. ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬೇಡ ಬನ್ನಿರಿ ಅಂತ ಹುಡುಗರೆಲ್ಲ ಕರ್ಕೊಂಡು ರಿಟರ್ನ್ ಬಂದುಬಿಟ್ಟೆ. ಬರಬೇಕಾದ್ರೆ ಇನ್ನೊಂದು ಯಾವುದೋ ಬೆಟ್ಟ ಗುಡ್ಡಗಳು ಕಾಣಿಸಿದ್ರು. ಏಕೆಂದರೆ ನಮ್ಮ ಕಡೆ ಅಷ್ಟೊಂದು ಬೆಟ್ಟ ಗುಡ್ಡಗಳಿಲ್ಲ. ಎಕ್ಸ್ಪ್ಲೋರ್ ಮಾಡ್ಬೋದು, ಬಟ್ ಆದಷ್ಟು ನೋಡ್ಕೊಬೇಕಲ್ವಾ. ಚೆನ್ನಾಗಿದೆ, ಒನ್ ಡೇ ಅಲ್ವಾ, ಓಡಾಡ್ಕೊಂಡು ಬರೋಣ ಅಂತ ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ್ವಿ. ಅಲ್ಲಿಂದ ಬಂದಮೇಲೆ ಮತ್ತೆ ಹೇಳಿದ್ನಲ್ಲ, ಒಂದು ಫೋನ್ ಬಂತು ಅಂತೇಳಿ ಮೋಲ್ಡ್ ಪೈಪ್ ಹಾಕಬೇಕಿತ್ತು. ಮೋಲ್ಡ್ಗೆ ಹೊಸ ಬಿಲ್ಡಿಂಗ್ ಯಾರು ಕಟ್ಟಿಸಿದಾರೋ, ನಮ್ಮ ಫ್ರೆಂಡ್ ಒಬ್ಬರು ಯಾರು ಹುಡುಗರಿಲ್ಲ ಬಾರಗು ಅಂತ ಕರೆದಿದ್ದಕ್ಕೆ ಇವರು ಹೋಗಿ ಹೆಲ್ಪ್ ಮಾಡೋಣ ಅಂತೇಳಿ ಮೋಲ್ಡ್ ಪೈಪೆಲ್ಲ ಹಾಕ್ಕೊಂಡು, ಅದು ನನಗೆ ಗೊತ್ತಿರಲಿಲ್ಲ ಮೋಲ್ಡ್ ಪೈಪ್, ನಾನು ಯಾವತ್ತೂ ಹಾಕಿರಲಿಲ್ಲ, ಇದೇ ಫಸ್ಟ್ ಹಾಕಿರೋದು ಮೋಲ್ಡ್ ಪೈಪು. ಏಕೆಂದರೆ ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಎಲ್ಲ ಥರನೂ ಮಾಡಬೇಕು, ಎಲ್ಲ ಕಲಿಬೇಕು ಅಂತೇಳಿ ಇದೆಲ್ಲ ನಾನು ಮಾಡಿದ್ದೆ. ಆಯ್ತಣ್ಣ ಬರ್ತೀನಿ ಅಂತೇಳಿ ಎಲೆಕ್ಟ್ರಿಕಲ್ ಪೈಪು ಮೋಲ್ಡ್ ಪೈಪ್ ಹಾಕೋಕ್ಕೆ ನಾನು ಹೋಗಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಅವರು ಹೇಳ್ತಿದ್ದಾರೆ ಮೋಲ್ಡ್ ಪೈಪ್ ಹಾಕೋದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಕಲಿಬೇಕು, ಕಲಿತ್ರೆ ಐತೆ. ಈ ಬಿಸಿಲಲ್ಲಿ ದಗ ಅಂತ ಈ ಬಿಸಿಲಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಏನೋ ಒಂದು ಮಾಡೋಣ ಅಂತ ಹೋದರೆ ಆಗಲ್ಲ. ಕೆಲಸ ಕಲಿಬೇಕು. ಎಷ್ಟು ದಿನ ಹೋದ್ರೂ ನಾನು ಕಲ್ತಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ. ಎಲೆಕ್ಟ್ರಿಕಲಲ್ಲಿ ಕಲಿತಾನೇ ಇರಬೇಕು. ಆಯಿತು ಅಲ್ಲಿಂದ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಎಲೆಕ್ಟ್ರಿಕಲ್ ಪೈಪೆಲ್ಲ ಮೋಲ್ಡ್ ಪೈಪೆಲ್ಲ ಹಾಕಿದ್ರು. ಅದು ಆದಷ್ಟು ಆಗಲಿಲ್ಲ, ನೈಟ್ ಆಗ್ಬಿಡ್ತು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಮಂಡೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ರು. ಮಂಡೇ ನನ್ನ ಡ್ಯೂಟಿ ಇರುತ್ತೆ, ನಾನು ಬರೋಕ್ಕಾಗಲ್ಲ ಅಂತೇಳಿ ಬೇರೆಯವ್ರನ್ನ ಅಡ್ಜಸ್ಟ್ ಮಾಡಿ ನನ್ನ ಡ್ಯೂಟಿಗೆ ನಾನು ಬಂದುಬಿಟ್ಟೆ. ಇದು 3rd floor ಬಿಲ್ಡಿಂಗು, ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಟ್ತಾ ಇರೋದು. ಯಾರಾದರೂ ಮೋಲ್ಡ್ ಹಾಕೋದು, ಮೋಲ್ಡ್ ಪೈಪ್ಸು, ವೈರಿಂಗು ಆ ಥರ ಏನಾರ ಇದ್ದರೆ ಹೇಳಿ, ನಂಬರ್ ಕೊಟ್ಟಿರ್ತೀನಿ ನಾನು ಕೆಳಗಡೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಯಾವುದಾದ್ರು ಇದ್ದರೆ ಕಾಲ್ ಮಾಡಿ.